ಬದುಕನ್ನು ಹೀಗೂ ಬದಲಿಸಬಹುದು. ಶಿರಡಿ ಸಾಯಿ ಬಾಬಾನ ಪರಮ ಭಕ್ತನೊಬ್ಬ ಪ್ರತಿ ಗುರುವಾರ ತಪ್ಪದೆ ಬಾಬಾ ಮಂದಿರಕ್ಕೆ ಹೋಗುತ್ತಿದ್ದ. ಹೋಗುವಾಗ ಒಂದು ಬಿಸ್ಕತ್ ಪೊಟ್ಟಣ ಇಲ್ಲವೇ ಗುಲಾಬಿ ಹೂಗುಚ್ಛವನ್ನು ಕೊಂಡೊಯ್ಯುತ್ತಿದ್ದ. ಒಂದು ಗುರುವಾರ ಹೀಗೆ ಮಂದಿರಕ್ಕೆ ಹೋದಾಗ ಮಂದಿರದ ಗೇಟಿನ ಬಳಿಯಲ್ಲಿ ಕುಳಿತಿದ್ದ ಭಿಕ್ಷುಕನೊಬ್ಬ ಇವನತ್ತ ಕೈಚಾಚಿ ಆಸೆಯ ಕಣ್ಣುಗಳಿಂದ ನೋಡತೊಡಗಿದ. ಭಿಕ್ಷೆ ಬೇಡುವುದು ಹಾಗೂ ನೀಡುವುದು ಎರಡೂ ಅಪರಾಧವೇ. ಭಿಕ್ಷಾಟನೆಯನ್ನು ಪ್ರೋತ್ಸಾಹಿಸುವುದು ಐಚಿತ್ಯವಲ್ಲ ಎಂದುಕೊಂಡ ಅವನು ಜೇಬಿಗೆ ಕೈ ಹಾಕದಿದ್ದಾಗ ಆ ಭಿಕ್ಷುಕ, ಸ್ವಾಮಿ, ಭಿಕ್ಷೆ ಬೇಡುವ ಸ್ಥಿತಿ ಯಾರಿಗೂ ಬರಬಾರದು. ನನಗೂ ಭಿಕ್ಷೆ ಬೇಡಲು ಮನಸ್ಸಿಲ್ಲ, ಆದರೆ ಬೇರೆ ದಾರಿಯಿಲ್ಲ, ಏನೋ ಸಹಾಯ ಮಾಡಿ ಎಂದು ಗೋಗರೆದ. ಆ ಭಕ್ತನಿಗೇನನ್ನಿಸಿತೋ ಒಂದು ಕ್ಷಣ ಯೋಚಿಸಿದ. ಜೇಬಿಗೆ ಕೈ ಹಾಕಿ ಚಿಲ್ಲರೆಯ ಬದಲಾಗಿ ಕರ್ಚೀಫ್ ತೆಗೆದು ಅವನ ಮುಂದೆ ಹರಡಿ ಕೈಯಲ್ಲಿದ್ದ ಗುಲಾಬಿ ಹೂವಿನ ಗುಚ್ಛದಿಂದ ಒಂದೊಂದೇ ಹೂಗಳನ್ನು ತೆಗೆದು ಅದರ ಮೇಲೆ ಜೋಡಿಸಿದ. ಮೊದಲ ಬೋಣಿ ತನ್ನದೇ ಆಗಿರಲಿ ಎಂದು 2 ರೂಪಾಯಿ ಕೊಟ್ಟು ಒಂದು ಹೂವನ್ನು ಖರೀದಿಸಿ ಒಳಗೆ ಹೋದ. ಇದನ್ನು ಕಂಡ ಮತ್ತೊಬ್ಬ ಭಕ್ತ ತಾನು 2 ರೂಪಾಯಿ ಕೊಟ್ಟು ಹೂ ಖರೀದಿಸಿದ. ಹೀಗೆ ಅಲ್ಲಿದ್ದ ಹೂಗಳೆಲ್ಲ ಮಾರಾಟವಾದಾಗ ಭಿಕ್ಷುಕ ಆ ಹಣದಿಂದ ಮರುದಿನ ಬೆಳಿಗ್ಗೆ ಮಾರುಕಟ್ಟೆಗೆ ಹೋಗಿ ಕಡಿಮೆ ಬೆಲೆಗೆ ಮತ್ತಷ್ಟು ಹೂಗಳನ್ನು ಖರೀದಿಸಿ ಮಾರಾಟ ಮಾಡಿದ. ಹಿಂದಿನ ದಿನಕ್ಕಿಂತ ಹೆಚ್ಚು ಹಣ ಕೈಸೇರಿತು. ಗುಲಾಬಿ ಹೂವಿನ ಜೊತೆಗೆ ಇನ್ನಿತರ ಹೂಗಳನ್ನು ತಂದು ಮಾರಲು ಪ್ರಾರಂಭಿಸಿದ. ಮುಂದಿನ ಗುರುವಾರ ಆ ಭಕ್ತ ದೇವಾಲಯಕ್ಕೆ ಹೋದಾಗ ಅಲ್ಲಿನ ದೃಶ್ಯ ಕಂಡು ಅವನು ಬೆರಗಾದ. ಕಾರಣ, ಆ ಭಿಕ್ಷುಕ ಈಗ ಕೈಯೊಡ್ಡಿ ಅಂಗಲಾಚುವ ಭಿಕ್ಷುಕನಾಗಿರಲಿಲ್ಲ, ಬದಲಿಗೆ ಒಬ್ಬ ಹೂವಿನ ವ್ಯಾಪಾರಿಯಾಗಿದ್ದ. ಅವನ ಬಳಿ ಹೋಗಿ 2 ರೂಪಾಯಿ ನೋಟು ತೆಗೆದು ಒಂದು ಗುಲಾಬಿ ಕೊಡು ಎಂದು ಕೇಳಿದ. ಅವನು ಕೈ ಮುಗಿಯುತ್ತ, ಸ್ವಾಮಿ, ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದ ನಿಮ್ಮಲ್ಲೇ ಆ ಬಾಬಾನನ್ನು ಕಾಣುತ್ತಿದ್ದೇನೆ. ಅಂದ ಮೇಲೆ ನಿಮ್ಮಿಂದ ಹಣ ಪಡೆಯುವುದೇ? ಕಣ್ಣ ಮುಂದಿರುವ ದೇವರಿಗೆ ಇದು ನನ್ನ ಕೃತಜ್ಞತೆಯ ಕಾಣಿಕೆ ಎಂದು ಒಂದು ಹೂವನ್ನು ಅವನ ಕೈಗಿತ್ತು. ಆ ಕೈಗಳನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡಾಗ ಆ ಭಕ್ತನಿಗಾದ ಸಂತಸ ಅಷ್ಟಿಷ್ಟಲ್ಲ. ನಮ್ಮ ಮುಂದೆ ಕೈಚಾಚಿದವರಿಗೆ ನಮ್ಮ ಕೈಲಾದ ಸಹಾಯ ಮಾಡಿದರೆ ದೇವರಿಗೂ ಪ್ರಿಯವಾಗುತ್ತದೆ. ನಾವು ಮಾಡುವ ಒಂದಿಷ್ಟು ಕೆಲಸದಲ್ಲಿ ದೇವರಿರುತ್ತಾನೆ. ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಮತ್ತೊಬ್ಬ ಮನುಷ್ಯನ ಬದುಕಿನ ದಿಕ್ಕನ್ನು ಬದಲಿಸಲು ಸಾಧ್ಯವಿದೆ ಎಂದುಕೊಳ್ಳುತ್ತಾ ದೇವಾಲಯದ ಒಳಗೆ ಹೋದ. ನಾನು ನನ್ನದು ಎಂಬ ಸ್ವಾರ್ಥ ಭಾವದಲ್ಲಿಯೇ ಬದುಕುವುದನ್ನು ಬಿಟ್ಟು ನಾವು ನಮ್ಮದು ಎಂಬ ಭಾವವನ್ನು ತಳೆದಾಗ ನಾವು ಬೆಳೆಯುವುದರ ಜೊತೆಗೆ ಬೇರೆಯವರು ಬೆಳೆಯಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡತನವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ಖರೀದಿಸಲಾಗದ ಸಂಪತ್ತು. ಚಿಕ್ಕ ವಯಸ್ಸಿನಲ್ಲೇ ಸಿಂಹಾಸನವನ್ನೇರಿದ ರಾಜನೊಬ್ಬ ತಾನು ಹೆಚ್ಚಿನದನ್ನು ಸಾಧಿಸಬೇಕು, ಇತರರಿಗಿಂತ ಭಿನ್ನವಾಗಿರಬೇಕು, ಮಹಾಜ್ಞಾನಿ ಎಂದೆನಿಸಿಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದ. ಎಲ್ಲಕ್ಕೂ ಮೊದಲು ಬೇಕಾದುದು ಜ್ಞಾನ. ನಾನು ಜಗತ್ತಿನಲ್ಲಿರುವ ಸಮಸ್ತ ಜ್ಞಾನವನ್ನು ಕಲಿತುಕೊಳ್ಳಬೇಕೆಂದು ತೀರ್ಮಾನಿಸಿದ. ರಾಜ್ಯದ ವಿದ್ವಾಂಸರನ್ನು ಕರೆಸಿ ತನ್ನ ಉದ್ದೇಶವನ್ನು ತಿಳಿಸಿ ಸಮಸ್ತ ಜ್ಞಾನವನ್ನು ಪುಸ್ತಕಗಳ ರೂಪದಲ್ಲಿ ಸಂಗ್ರಹಿಸಿ ತನ್ನಿ ಎಂದ. ಆಗಲಿ ಎಂದ ವಿದ್ವಾಂಸರು 10 ವರ್ಷಗಳ ಕಾಲ ದೇಶವಿದೇಶಗಳಲ್ಲಿ ಸಂಚರಿಸಿ ತಾವು ಸಂಗ್ರಹಿಸಿದ ರಾಶಿ ರಾಶಿ ಪುಸ್ತಕಗಳ ಗಂಟನ್ನು ರಾಜನ ಮುಂದಿಟ್ಟು, ಪ್ರಭುಗಳೇ, ಇದನ್ನು ಒಪ್ಪಿಸಿಕೊಳ್ಳಬೇಕು ಎಂದರು. ಅವುಗಳನ್ನು ನೋಡಿದ ರಾಜ, ನಾನು ಹೇಳಿದ್ದು 10 ವರ್ಷಗಳ ಹಿಂದೆ. ಈಗ ನನಗೆ ವಯಸ್ಸು 30 ದಾಟಿದೆ. ರಾಜ್ಯದ ಕೆಲಸ ಕಾರ್ಯಗಳು ಹೆಚ್ಚಾಗಿವೆ. ಇಷ್ಟೊಂದು ಪುಸ್ತಕಗಳನ್ನು ಓದಲು ಸಮಯವೆಲ್ಲಿದೆ? ಇವುಗಳಲ್ಲಿರುವ ಜ್ಞಾನವನ್ನು ಅರ್ಧಕ್ಕೆ ಇಳಿಸಿ ತನ್ನಿ ಎಂದ. ವಿದ್ವಾಂಸರು ಅರ್ಧಕ್ಕೆ ಇಳಿಸಿ ತಂದ ಜ್ಞಾನದ ಪುಸ್ತಕಗಳನ್ನು ರಾಜನ ಮುಂದಿಟ್ಟರು. ಅವುಗಳನ್ನು ನೋಡಿದ ರಾಜ, ಈ ಕೆಲಸ ಮಾಡಲು ಮತ್ತೆ 10 ವರ್ಷ ಹಿಡಿಯಿತೆ. ನನ್ನ ವಯಸ್ಸು 10 ವರ್ಷ ಹೆಚ್ಚಾಗಿದೆ. ಪುಸ್ತಕಗಳ ಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡಿಕೊಂಡು ಬನ್ನಿ, ಆದರೆ ಜ್ಞಾನವನ್ನು ಕಡಿಮೆ ಮಾಡಬೇಡಿ ಎಂದ. ವಿದ್ವಾಂಸರು ಪುಸ್ತಕಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಬಂದರು. ಅಷ್ಟರಲ್ಲಿ ರಾಜನಿಗೆ ವಯಸ್ಸಾಗಿತ್ತು. ಅವನೆಂದ, ಈಗ ನಾನು ಮುದುಕನಾಗಿದ್ದೇನೆ. ಈ ಇಳಿ ವಯಸ್ಸಿನಲ್ಲಿ ಇಷ್ಟು ಪುಸ್ತಕಗಳನ್ನು ಓದಲು ಸಾಧ್ಯವೇ? ಇವುಗಳಲ್ಲಿ ಅಡಗಿರುವ ಜ್ಞಾನವನ್ನು ಒಂದೇ ಪುಸ್ತಕದಲ್ಲಿ ಅಳವಡಿಸಿಕೊಂಡು ಬನ್ನಿ ಎಂದ. ವಿದ್ವಾಂಸರು ಅಂತೆಯೇ ಮಾಡಿ ತಂದರು. ಆದರೆ ಸಾವಿನ ಸಮೀಪದಲ್ಲಿದ್ದ ರಾಜನಿಗೆ ಆ ಒಂದು ಪುಸ್ತಕವನ್ನು ಓದಲಾಗಲಿಲ್ಲ. ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಅಭ್ಯಾಸವಿಲ್ಲದವರ ಸಮಯವೆಲ್ಲ ಇಳಿಜಾರಿನಲ್ಲಿ ಹರಿದುಹೋಗುವ ನೀರಿನಂತೆ ಕಳೆದು ಹೋಗುತ್ತದೆ ಎಂಬುದಕ್ಕೆ ಈ ರಾಜನೇ ಸಾಕ್ಷಿ. ವರ್ತಮಾನಕ್ಕಿಂತ ಬೇರೊಂದು ಸಮಯವಿಲ್ಲ ಎಂಬುದನ್ನು ಅರಿಯದೆ, ಸಮಯದ ಮಹತ್ವವನ್ನು, ಅದರ ಬೆಲೆಯನ್ನು ತಿಳಿಯದೆ, ತನ್ನ ಸೋಮಾರಿತನ ಉಡಾಫೆ ವರ್ತನೆಯಿಂದ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ದಲ್ಲದೆ ನಮ್ಮ ಸಮಯವನ್ನು ಅನ್ಯಾಯವಾಗಿ ವ್ಯರ್ಥ ಮಾಡಿದನಲ್ಲ ಎಂದು ಪೇಚಾಡಿಕೊಂಡರು ಆ ವಿದ್ವಾಂಸರು. ಹೌದೌದು, ಸಮಯಕ್ಕೆ ಸರಿಯಾಗಿ ಮಾಡದ ಯಾವ ಕೆಲಸಕ್ಕೂ ಬೆಲೆ ಇರುವುದಿಲ್ಲ. ಕಳೆದುಕೊಂಡ ಸಂಪತ್ತನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ನಮ್ಮ ಸುಖ, ಯಶಸ್ಸು, ನೆಮ್ಮದಿ, ಸಮಯವೆಂಬ ಅಮೂಲ್ಯ ನಿಧಿಯನ್ನು ನಾವು ಎಷ್ಟರ ಮಟ್ಟಿಗೆ ಸದ್ಬಳಕೆ ಮಾಡಿಕೊಳ್ಳುತ್ತೇವೆ, ಹೇಗೆ ನಿರ್ವಹಿಸುತ್ತಿದ್ದೇವೆ ಎಂಬುದನ್ನು ಅವಲಂಬಿಸಿರುತ್ತದೆ. ಏಕೆಂದರೆ ಪ್ರತಿ ಗಳಿಗೆಯೂ ನಮಗೆ ಸಿಗುವ ಒಂದು ಅವಕಾಶ.
ಆ ಅವಕಾಶವನ್ನು ಕಳೆದುಕೊಳ್ಳುವ ಮೂರ್ಖರು ನಾವಾಗಬಾರದು ಎಂದು ದನಿಗೂಡಿಸಿದರು ಅಲ್ಲಿದ್ದ ಇನ್ನಿತರ ವಿದ್ವಾಂಸರು. ಸಮಯವನ್ನು ಕಡೆಗಣಿಸಿ ಅದು ಕಳೆದುಹೋದ ಮೇಲೆ ದುಃಖಕ್ಕೆ ಒಳಗಾಗಿ ಪರಿತಪಿಸುವುದಕ್ಕಿಂತ ಸಮಯವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳಬೇಕು. ಕಣ್ಣಿಗೆ ಕಂಡಷ್ಟನ್ನು ಕೈಗೆ ಸಿಕ್ಕಿದಷ್ಟನ್ನು ಸಾರ್ಥಕಪಡಿಸಿಕೊಳ್ಳುವ ಜಾಣತನವಿರಬೇಕು.